Hello, my dear beautiful butterflies. Welcome to my channel. Everything is energy, energy is everything. ಇವತ್ತು ನನ್ನ ಹತ್ರ ಬ್ಯೂಟಿಫುಲ್ ಆಗಿ 3 ಪೈಲ್ಸ್ ಇದ್ದಾವೆ. ಸೊ ನಿಮಗೆ ಯಾವ ಪೈಲ್ ತುಂಬ ಅಟ್ರಾಕ್ಟಿವ್ ಆಗಿ ಅನಿಸ್ತಿದೆಯೋ ಆ ಪೈಲ್ನ ಸೆಲೆಕ್ಟ್ ಮಾಡಿ. ಇದರಲ್ಲಿ ಮನಿ ಬಗ್ಗೆ, ಲವ್ ಬಗ್ಗೆ ಮತ್ತು ಜಾಬ್ ಬಗ್ಗೆ ರಿಲೇಟೆಡ್ ಕಾರ್ಡ್ಸ್ನ ಇಲ್ಲಿ ಯೂನಿವರ್ಸ್ನ ಕೇಳಿ ಕೆಲವೊಂದು ಕಲೆಕ್ಟ್ ಮಾಡಿಟ್ಟಿದ್ದೀನಿ. ಸೊ ಈ ಪಿಕ್ಚರ್ಸ್ ಸಹ ನಾನು ಯೂನಿವರ್ಸ್ನ ಕೇಳಿ ತಗೊಂಡು ಇಟ್ಟಿರೋವಂಥದ್ದು. ಸೊ ನಿಮಗೆ ಯಾವುದು ಅಟ್ರಾಕ್ಟಿವ್ ಆಗಿ ಅನ್ನಿಸ್ತಿದೆ, ಸೊ ಅಂಥಕ್ಕೆ ನಾನು ಯಾವುದು ತೆಗೆದಿಟ್ಟಿಲ್ಲ. ಇದರಲ್ಲಿ ಎಲ್ಲ ಕಾರ್ಡ್ಸಿಂದ ಕೆಳಗಡೆ ಬಿದ್ದಿರೋ ಅಂಥದ್ದೇ ಸೆಲೆಕ್ಟ್ ಮಾಡಿಟ್ಟಿರೋದು. ಸೊ ಪಿಕ್ಚರ್ಸ್ ನೀವು ಮೇಲೆ ಏನು ನೋಡ್ತೀರಾ ಪಿಕ್ಚರ್ಸು, ಅವು ಕೂಡ ಯೂನಿವರ್ಸ್ ಕೊಟ್ಟಿರೋ ಅಂಥದ್ದು. ಸೊ ನಿಮ್ಮ ಎನರ್ಜಿಗೆ ಅನುಗುಣವಾಗಿ ಈ ಕಾರ್ಡ್ಸ್ ಎಲ್ಲ ಬಂದಿರ್ತವೆ. ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಈ ಕಾರ್ಡ್ಸಲ್ಲಿ ಏನೆಲ್ಲ ಮ್ಯಾಟರ್ಸ್ ಇದೆ ಅಂತ. ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಪಿಕ್ಚರ್ಸ್ ಕಾಣ್ತಿದೆ. ನಿಮಗೆ ಯಾವುದು ತುಂಬ ಅಟ್ರಾಕ್ಟಿವ್ ಆಗಿ ಅನಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡಿ. ನೀವು ಆಟೋಮೆಟಿಕಲಿ ಲವ್ವಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ಲವ್ ಫೈಲ್ನ ಸೆಲೆಕ್ಟ್ ಮಾಡ್ತೀರಾ. ಸೊ ಮನಿ ಅಂದರೆ ಮನಿ ಬಗ್ಗೆ, ಅಥವಾ ಜಾಬಲ್ಲಂದರೆ ಜಾಬ್ ಬಗ್ಗೆ ಸೆಲೆಕ್ಟ್ ಮಾಡಿರ್ತೀರಾ. ತುಂಬ ಕನ್ಫ್ಯೂಸ್ ಆಗ್ತಿದೆ ಎಲ್ಲ ಚೆನ್ನಾಗಿದ್ದಾವೆ ಅಂದರೆ. ಸೊ ನೀವು ಮೂರಲ್ಲೂ ಪ್ರಾಬ್ಲಮಲ್ಲಿ ಇದ್ದೀರಾ ಅಂತ. ಸೊ ನೋಡೋಣ ಫಸ್ಟ್ ಫೈಲ್ನ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ. ಎಲ್ಲರೂ ಸೆಲೆಕ್ಟ್ ಮಾಡಿದ್ದೀರಾ ಅಲ್ವಾ? ಎಸ್, ಫಸ್ಟ್ ಫೈಲ್ ದ ಸ್ಟ್ರೆಂತ್. ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಈ ಪಿಕ್ಚರು. ಫಸ್ಟ್ ಫೈಲು ನಾನು ಲವ್ ಆ್ಯಂಡ್ ರಿಲೇಷನ್ಶಿಪ್ ಬಗ್ಗೆ ಅಂತ ತೆಗೆದಿದ್ದು. ಸೊ ಅದರಲ್ಲಿ ಕೆಲವೊಂದು ಕಾರ್ಡ್ಸ್ ಕಲೆಕ್ಟ್ ಆಗಿದ್ದಾವೆ. ಸೊ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸ್ಟ್ರೆಂತ್ ಅಂದರೆ ತಾಳ್ಮೆಯಿಂದ ಇರಿ ಅಂತ. ಸೊ ಎಸ್, ಬ್ಯೂಟಿಫುಲ್. ದ ಎಂಪ್ರೆಸ್ ಕಾರ್ಡ್ನ ನಾವು ಇವತ್ತು ನೋಡ್ತಿದ್ದೀವಿ ಫಸ್ಟ್ ಕಾರ್ಡಲ್ಲಿ. ಸೊ ನೆಕ್ಸ್ಟ್ ಕಾರ್ಡು ಬಂದು ಕಿಂಗ್ ಆಫ್ ಕಪ್ಸ್ ಬಂದಿದೆ. ನೆಕ್ಸ್ಟು ದ ಹ್ಯಾಂಗ್ಡ್ ಮ್ಯಾನ್ ರಿವರ್ಸ್ ಬಂದಿದೆ. ಸೊ ನೋಡ್ತಿದ್ದೀರಾ ಅಲ್ವಾ, ನಿಮ್ಮ ಲವ್ ರಿಲೇಷನ್ ಬಗ್ಗೆ ಇದು ಮ್ಯಾಟರ್ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ನೆಕ್ಸ್ಟು ನೋಡಿ ಫ್ರೆಂಡ್ಸ್, ಇದು ನಿಮ್ಮ ಲವ್, ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಬಗ್ಗೆ, ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಬಗ್ಗೆ ನಿಮಗಿರುವಂತಹ ಕನ್ಫ್ಯೂಷನ್ಗೆ ಕ್ಲಾರಿಟಿ ಕೊಡುತ್ತೆ. ದ ಎಂಪ್ರೆಸ್ ಕಾರ್ಡ್ ಅಂದರೆ ನೀವು ನೇಚರ್ಗೆ ಕನೆಕ್ಟ್ ಆಗೋದ್ರಲ್ಲಿ ಫೇಲ್ ಆಗಿದ್ದೀರಾ. ಇದು ರಿವರ್ಸ್ ಬಂದಿದೆ. ಸೊ ನೀವು ಪ್ರಕೃತಿ ಭಾಷೆನ ಅರ್ಥ ಮಾಡ್ಕೊಳ್ತಿಲ್ಲ. ನೀವು ತುಂಬ ಲಾಜಿಕಲ್ ಆಗಿ ಥಿಂಕ್ ಮಾಡ್ತಿದ್ದೀರಾ. ಎಲ್ಲ ಮನೆಯಿಂದನೇ ಡೀಲ್ ಮಾಡೋಣ, ಅಥವಾ ನಮ್ಮ ಮಾತುಗಳಿಂದನೇ ಡೀಲ್ ಮಾಡೋಣ, ನ್ಯಾಯ ಅಂತ ಕಿರ್ಚಿ ಡೀಲ್ ಮಾಡೋಣ ಅಂತ ಯೋಚಿಸ್ತಿದ್ದೀರಾ. ಸೊ ನೋಡಿ, ಕಿಂಗ್ ಆಫ್ ಕಪ್ಸ್ ಈ ಕಾರ್ಡಲ್ಲಿ ನಾನು ಏನು ನೋಡ್ತಿದ್ದೀನಿ ಅಂದರೆ, ಸೊ ಅನುಭವಸ್ಥರು ಅಥವಾ ಕುಟುಂಬ ಬೆಳೆಯೋದಕ್ಕೆ ಬಗ್ಗೆ ಯೋಚನೆ ಮಾಡುವಂಥವ್ರು ಅಂಥ ಮೆಚುರಿಟಿ ನಿಮಗೆ ಬೇಕು ಅಂತ ತೋರಿಸ್ತಿದೆ. ಸೊ ದ ಹ್ಯಾಂಗ್ಡ್ ಮ್ಯಾನ್ ಕಾರ್ಡ್, ಅವನು ರಿವರ್ಸ್ ಇರ್ತಾನೆ, ಬಟ್ ಈ ಕಾರ್ಡೇ ರಿವರ್ಸ್ ಬಂದಿದೆ ನಿಮಗೆ. ಓಕೆ, ಸೊ 2 ಡಿಸಿಷನ್ಸ್. ನಿಮ್ಮ ಪ್ರೀತಿ ನಿಮ್ಮ ಕಡೆ ಆಗಲಿ, ನಿಮ್ಮ ಪ್ರೀತಿ ಕಡೆ ಆಗಲಿ, ಎರಡು ಕಡೆಯಿಂದನೂ ರೆಸ್ಪಾನ್ಸ್ ಇಲ್ಲ. ನೋಡಿ, ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಯಾವ ಅವತಾರದಲ್ಲಿದೆ ಇದು ಅಂತಂದ್ಬಿಟ್ಟು. ಸೊ ಪ್ರೀತಿ ಇಬ್ಬರಲ್ಲೂ ಇರುತ್ತೆ, ತೋರಿಸ್ಕೊಳ್ಳಲ್ಲ. ಕೋಪ ಇಬ್ಬರಲ್ಲೂ ಇರುತ್ತೆ, ತೋರಿಸ್ಕೊಳ್ಳಲ್ಲ. ದಟ್ ಈಸ್ ದ ಮ್ಯಾಟರ್. ಓಕೆ, ನೆಕ್ಸ್ಟ್ ಕಾರ್ಡ್ ನೋಡಿ, ಇಲ್ಲಿ ಥರ್ಡ್ ಪರ್ಸನ್ ಒಬ್ಬನಿದ್ದಾನೆ. ಓಕೆ, ನೋಡ್ತಿದ್ದೀರಾ ಅಲ್ವಾ, ನೀವು ಥರ್ಡ್ ಪರ್ಸನ್ಗೆ ಕೊಟ್ಬಿಟ್ಟಿದ್ದೀರಾ ನಿಮ್ಮ ಪ್ರೀತಿ ಮ್ಯಾಟರ್, ನಿಮ್ಮ ಲವ್ ಸ್ಟೋರಿ, ನಿಮ್ಮ ಪ್ಲಸ್ಸು ಮೈನಸ್ಸು, ನಿಮ್ಮ ರಿಲೇಷನ್ಶಿಪ್ ಆಗಿರೋದೆಲ್ಲ ಥರ್ಡ್ ಪರ್ಸನ್ಗೆ ಕೊಟ್ಬಿಟ್ಟಿದ್ದೀರಾ. ಟೋಟಲಿ ನಾನು ಇಲ್ಲಿ ಏನು ನೋಡ್ತಿದ್ದೀನಿ ಅಂದರೆ ಸ್ಟ್ರೆಂತ್ ಕಾರ್ಡ್. ಇದನ್ನು ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಲವ್ ರಿಲೇಷನಲ್ಲಿ ನಿಮ್ಮ ಕನ್ಫ್ಯೂಷನ್ಸ್, ನೀವು ನಿಮ್ಮ ಅಂತರಾಳದ ಮಾತನ್ನು ಕೇಳ್ತಿಲ್ಲ. ಓಕೆ, ನಿಮಗೆ ಮೆಚುರಿಟಿ ತುಂಬ ಕಡಿಮೆ ಇದೆ. ನಿಮ್ಮ ಪ್ರೀತಿನ ಅನುಮಾನಿಸ್ತಿದ್ದೀರಾ, ಇದೆಲ್ಲ ನನ್ನ ಪ್ರೀತಿ ಬೇರೆದು ನೆಕ್ಸ್ಟ್ ಬರುತ್ತೇನೋ ಅಂತ. ಸ್ಟ್ರೆಂತ್ ಕಾರ್ಡ್ ಏನು ಹೇಳುತ್ತೆ ನಿಮಗೆ?
ನೋಡಿ ಇಲ್ಲಿ ನಿಮ್ಮ ಪ್ರೀತಿನ ನೀವು ವ್ಯಕ್ತಪಡಿಸಲ್ಲ, ದ್ವೇಷನೂ ವ್ಯಕ್ತಪಡಿಸಲ್ಲ. ಪ್ರೀತಿನೂ ಇದೆ, ದ್ವೇಷನೂ ಇದೆ ಅಂತ ತೋರಿಸ್ಕೊಳ್ತಾ ಇದ್ದೀರಾ. ಸೊ ಥರ್ಡ್ ಪಾರ್ಟಿ ಬೇರೆ ಇದೆ ಈ ಕಾರ್ಡಲ್ಲಿ. ಸೊ ಸ್ಟ್ರೆಂತ್ ಕಾರ್ಡ್, ತಾಳ್ಮೆ, ಸೆಲ್ಫ್ ಕಂಟ್ರೋಲ್, ಸಹಾನುಭೂತಿನ ತೋರಿಸುತ್ತೆ. ಸೊ ನೋಡೋಣ, ಇನ್ನು ಕೆಲವೊಂದು ಕಾರ್ಡ್ಸ್ನ ಕೇಳ್ತೀನಿ, ಏನಾದರೂ ಆನ್ಸರ್ ಕೊಡುತ್ತಾ. ನಿಮ್ಮ ಈ ಸಿಚುವೇಶನ್ಸ್ ಏನು ನಡೀತಿದೆ, ಯೂನಿವರ್ಸ್ನ ಕೆಲವೊಂದು ಕಾರ್ಡ್ಸ್ ಕೇಳ್ತೀನಿ, ಕೊಡುತ್ತಾ ನೋಡೋಣ. ಸೊ ಅನುಭವ ಕಡಿಮೆ ಇದೆ ನಿಮಗೆ, ಸರಿನಾ? ಯಾ ಬ್ಯೂಟಿಫುಲ್. ಬಟ್ ನೀವು ನಿಮ್ಮನ್ನು ತಿಳ್ಕೊಳ್ತೀರಾ ನೋಡಿ, ಎಷ್ಟೊಂದು ಬ್ಯೂಟಿಫುಲ್ ಆಗಿರೋ ಕಾರ್ಡ್ಸ್ ಬಂದಿದೆ. ಸೂಪರ್ ಬ್ಯೂಟಿಫುಲ್ ಆಗಿದೆ ಇದು. ಲಾಸ್ಟಲ್ಲಿ ಫ್ಯಾಮಿಲಿ ಕಾರ್ಡ್ ಕೂಡ ಬಂದಿದೆ ನೋಡಿ. ನಿಮ್ಮ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ ಸಿಗುತ್ತೆ, ನೀವು ನಿಮ್ಮ ಪಾರ್ಟ್ನರ್ನ ಅರ್ಥ ಮಾಡ್ಕೊಳ್ತೀರಾ. ಓಕೆ, ಬ್ಯೂಟಿಫುಲ್ ಆದ ಫ್ಯಾಮಿಲಿ, ಡಾಗ್ ಇದೆ. ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಈ ಪಿಕ್ಚರ್ಸ್, ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ನಿಮ್ಮ ಲವ್ ರಿಲೇಷನ್ಶಿಪ್ ಪ್ರಸ್ತುತಕ್ಕೆ ನಿಮಗೆ ಅನುಭವ ಕಡಿಮೆ, ನೀವು ಲಾಜಿಕಲ್ ಆಗಿ ಥಿಂಕ್ ಮಾಡ್ತೀರಾ, ನಿಮ್ಮ ಪ್ರೀತಿನ ಅನುಮಾನಿಸ್ತಿದ್ದೀರಾ, ಪ್ರೀತಿನ ವ್ಯಕ್ತಪಡಿಸಲ್ಲ. ಥರ್ಡ್ ಪಾರ್ಟಿ ಇದೆ, ಆದರೂ ಬ್ಯೂಟಿಫುಲ್ ಆಗಿ ನೀವು ಮ್ಯಾರೇಜ್ ಆಗ್ತೀರಾ, ನಿಮ್ಮ ಲವ್ ಸಕ್ಸಸ್ ಆಗುತ್ತೆ. ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಫೈಲ್, ಈ ಪಿಕ್ಚರ್ನ ನೋಡಿ ಯಾರೆಲ್ಲ ಅಟ್ರ್ಯಾಕ್ಟ್ ಆಗಿದ್ದೀರಾ, ಸೊ ನಿಮಗೆ ಏನೆಲ್ಲ ಹೇಳುತ್ತೆ ಇದು ನೋಡೋಣ. ಆ್ಯಕ್ಚುಲಿ ನಾನು ಇದನ್ನು ಜಾಬ್ ಬಗ್ಗೆ ಕೇಳಿ ಕಲೆಕ್ಟ್ ಮಾಡಿರೋಂತಹ ಕಾರ್ಡ್ಸು. ಸೊ ಯೂನಿವರ್ಸ್ ಏನೆಲ್ಲ ಕಾರ್ಡ್ಸ್ ಕೊಟ್ಟಿದೆ ನನಗೂ ಇನ್ನೂ ಗೊತ್ತಿಲ್ಲ, ನೋಡೇ ಬಿಡೋಣ ಇವಾಗ. ಸೊ ಬ್ಯೂಟಿಫುಲ್, ವಾವ್, ದ ಸ್ಟಾರ್ ಕಾರ್ಡ್ ಬಂದಿದೆ ಫಸ್ಟು. ಸೊ ರಿಯಲಿ ಬ್ಯೂಟಿಫುಲ್ ಕಾರ್ಡ್ ಇದು, ವೆರಿ ಪಾಸಿಟಿವ್ ಕಾರ್ಡ್. ಓಕೆ, ನೆಕ್ಸ್ಟ್ ನೋಡೋಣ. ಸೊ ನಿಮ್ಮ ಜಾಬಲ್ಲಿ ನೀವು ಹಗಲ್ಗನ್ಸ್ ಕಾಣ್ತಿದ್ದೀರಾ. ಸೊ ಎಲ್ಲ ಸ್ಯಾಲ್ರಿ ಜಾಸ್ತಿ ಆಗುತ್ತೆ, ಅದು ಇದು ಅಂತೆಲ್ಲ. ಬಟ್ ಇಲ್ಲಿ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ ನೋಡಿ. ಸ್ನೇಕ್ಸ್ ಇದ್ದಾವೆ, ಇನ್ನೂ ಕೆಲವೊಂದು ಅನಿಮಲ್ಸ್ ಇದ್ದಾವೆ. ಸೊ ನೀವು ಏನು ಕಾಣ್ತಿದ್ದೀರಾ ಅಲ್ಲೇ ಪ್ರಾಬ್ಲಮ್ಸ್ ಜಾಸ್ತಿ ಇದ್ದಾವೆ, ನೀವು ಜಾಬ್ ಮಾಡೋ ಹತ್ರ. ನೆಕ್ಸ್ಟ್ ಕಾರ್ಡ್ ನೋಡಿ, ರಿವರ್ಸ್ ಬಂದಿದೆ. ಮೈ ಗಾಡ್, ಫೋರ್ತ್ ಕಾರ್ಡ್ ಕೂಡ ರಿವರ್ಸ್ ಬಂದಿದೆ. ಆ್ಯಕ್ಚುಲಿ ನೀವು ಫಸ್ಟ್ ಕಾರ್ಡು ನಿಮ್ಮ ಲೈಫನ್ನ ನೀವು ಸರಿ ಮಾಡ್ಕೊಳ್ಳೋದಕ್ಕೆ ಅಂತ ಇಂಥ ಜಾಬ್ಗೆ ಸೇರಿದ್ದೀರಾ ಅಂತ ತೋರಿಸ್ತಿದೆ ಇದು. ಸೊ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ, ಬಟ್ ಅಲ್ಲೇನಾಗಿದೆ ಅಂದರೆ ಅಲ್ಲಿ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ ನೋಡಿ. ಒಂದೊಂದು ಕಪ್ಪಲ್ಲಿ ಒಂದೊಂದು ವಿಚಿತ್ರವಾಗಿ ಇದ್ದಾವೆ. ಸೊ ಆ ರೀತಿ ನಿಮಗೆ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ. ಕೆಲವೊಬ್ಬರು ನಿಮ್ಮ ಬಗ್ಗೆ ಗಾಸಿಪ್ಸ್ ಮಾಡ್ತಿದ್ದಾರೆ ಅಂತ ತೋರಿಸ್ತಿದೆ. ಸೊ ಇಲ್ಲಿ ಏನು ನೋಡ್ತೀನಿ ಅಂದರೆ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದು ನಿಮಗೆ ನಿಮ್ಮ ಅಂತರಾಳನ ನೀವು ತಿಳ್ಕೊತಿಲ್ಲ ಅಂತ ತೋರಿಸ್ತಿದೆ, ರೈಟ್? ಸೊ ನೆಕ್ಸ್ಟ್ ಪರ್ಸನ್ನು ಥಿಂಕ್ ಮಾಡೋದು ರಿವರ್ಸ್ ಇದೆ. ನೆಕ್ಸ್ಟ್ ಕಾರ್ಡಲ್ಲಿ ನೋಡ್ತಿದ್ದೀರಾ ಅಲ್ವಾ, ಥಿಂಕ್ ಮಾಡೋದು ರಿವರ್ಸ್ ಇದೆ ಲಾಸ್ಟ್ ಕಾರ್ಡಲ್ಲಿ. ಸೊ ಕೇಳೋಣ ಯೂನಿವರ್ಸ್ ಏನು ಹೇಳ್ತಿದೆ ಅಂತಂದ್ಬಿಟ್ಟು. ನೀವು ಸೆಲೆಕ್ಟ್ ಮಾಡೋದು 6 ಆಫ್ ವಾಂಡ್ಸ್. ಓಕೆ, ಅದರ ರಿಲೇಟೆಡ್ ಯೂನಿವರ್ಸ್ ನಮಗೆ ಕೆಲವೊಂದು ಕಾರ್ಡ್ಸ್ ಕೊಟ್ಟಿದ್ದಾವೆ, ನೋಡೋಣ ಏನೆಲ್ಲ ಹೇಳ್ತಿದೆ ಅಂತ. ಕಾರ್ಡ್ಸ್ ಎಲ್ಲ ಚೆನ್ನಾಗಿದ್ದಾವೆ. ಆ್ಯಕ್ಚುಲಿ ದೀಪ ಮೇಲೆ ಬಿತ್ತು, ಏನಾಗಿಲ್ಲ. ಓಕೆ, ಎಸ್ ನೋಡಿ, ಇಲ್ಲಿ 2 ಆಫ್ ಕಪ್ಸ್, ಇದು ರಿವರ್ಸ್ ಬಂದಿದೆ. ಇಲ್ಲಿ ಏನು ಹೇಳ್ತಿದೆ ಅಂದರೆ ಲವ್ ಅಲ್ಲಿ ಸಹ ಪ್ರಾಬ್ಲಮ್ ಇದೆ. ಸೊ ಕಪ್ 7 ಆಫ್ ಕಪ್ಸ್ ರಿವರ್ಸ್ ಬಂದಿದೆ, ಬಟ್ ಅದು ಕಾರ್ಡ್ ಕರೆಕ್ಟಾಗಿ ಬಂದಿದೆ. ಎಸ್, ಹ್ಯಾಪಿ ಮ್ಯಾನ್ ಕಾರ್ಡ್ ರಿವರ್ಸ್ ಇದೆ. ಟೋಟಲಿ ನೇಚರ್ ಲವರ್. ಓಕೆ, ಸೊ ನಾನು ಇಲ್ಲಿ ಏನು ನೋಡ್ತಿದ್ದೀನಿ ಅಂದರೆ ನಿಮಗೆ ಪರಸ್ಪರ ಗೌರವ ಪ್ರೀತಿ ಕಡಿಮೆ ಇದೆ. ಸೊ ಇಲ್ಲಿ ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆ. ಲವ್ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದ್ದರೆ ಆಟೋಮೆಟಿಕ್ಕಾಗಿ ಮನಿ, ಕೆರಿಯರ್, ಜಾಬಲ್ಲೂ ಪ್ರಾಬ್ಲಮ್ಸ್ ಕಂಟಿನ್ಯೂ ಆಗುತ್ತೆ. ಸೊ ನೀವೊಬ್ಬ ಸ್ಟಾರ್ ಆಗೋಕ್ಕೆ ಟ್ರೈ ಮಾಡ್ತಿದ್ದೀರಾ, ಬಟ್ ನೀವು ತುಂಬ ಒಳ್ಳೆ ಪಾಸಿಟಿವಿಟಿನ ಥಿಂಕ್ ಮಾಡ್ತೀರಾ, ಬಟ್ ಅಲ್ಲಿ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ. ನೀವು ರಾಂಗ್ ಡಿಸಿಷನ್ ಯೋಚನೆ ಮಾಡ್ತಿದ್ದೀರಾ ಅಂತ ತೋರಿಸಿದೆ. ಫಸ್ಟ್ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮಲ್ಲಿರೋ ನೆಗೆಟಿವಿಟಿನ ತೆಗೆದುಬಿಟ್ರೆ ನಿಮ್ಮ ಜಾಬಲ್ಲೂ ನೀವು ಹ್ಯಾಪಿ ಆಗಿರ್ಬೋದು. ಸೊ ದ ಸ್ಟಾರ್ ಆಗಿ 6 ಆಫ್ ವಾಂಡ್ಸ್ ಆಗಿ ಉಳಿಬೇಕಂದ್ರೆ ಫಸ್ಟ್ ನಿಮ್ಮನ್ನು ನೀವು ಕ್ಲೀನ್ ಮಾಡಿಕೊಳ್ಳಿ. ನಿಮ್ಮ ಏನಾದರೂ
ಸಬ್ ಕಾನ್ಷಿಯಸ್ಸಲ್ಲಿ ಕೆಲವೊಂದು ಪ್ರೋಗ್ರಾಮಿಂಗ್ ಇದ್ದಾವೆ ನೆಗೆಟಿವ್ ಆಗಿ, ಅದೆಲ್ಲ ಡಿಲೀಟ್ ಮಾಡಿ ಪಾಸಿಟಿವ್ ಆಗಿ ಒಳ್ಳೆಯದಾಗಿ ಹೋದಷ್ಟು ನೆಗೆಟಿವಿಟಿ ಹೆಚ್ಚಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ? ಈ ಬ್ಯೂಟಿಫುಲ್ ಇದೇನೋ ರಿವರ್ಸ್ ಬಂತು ಕಾರ್ಡು, ಆದರೂ ಹಾಗೆ ಇಟ್ಟಿದ್ದೀನಿ, ಹೇಗೆ ಬಂತು ಹಾಗೆ ಇಡಬೇಕಲ್ವಾ, ಅದಕ್ಕೆ ಹಾಗೆ ಇಟ್ಟಿದ್ದೀನಿ. ಸೊ ನೋಡೋಣ. ಈ ಬ್ಯೂಟಿಫುಲ್ ಫೈಲ್ ಬಂದು ನಾನು ಮನಿ ಅಂತ ತೆಗೆದಿದ್ದು. ಸೊ ಮನಿ ಬಗ್ಗೆ ಆ ಕಾರ್ಡ್ ಬಂದಿದೆ, ರಿವರ್ಸ್ ಬಂದಿದೆ. ಸೊ ಕಾರ್ಡ್ ಏನು ಹೇಳುತ್ತೋ ನೋಡೋಣ. ಈ ಕಾರ್ಡ್ ಬಂದು ನೀವು ಅನ್ಕೊಂಡಿರೋದು ರಿವರ್ಸ್ ಆಗಿದೆ ಅಂತ. ಅಫ್ಕೋರ್ಸ್ ಅದೇ ರಿಲೇಟೆಡ್ ಇರ್ಬೋದು ಕಾರ್ಡ್ಸು. ಓಕೆ, ನೋಡೋಣ. ಮನಿ ಎಲ್ಲರಿಗೂ ಬೇಕಲ್ವಾ ಮನಿ? ನೋಡೋಣ ನಿಮ್ಮ ಮನಿ ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗಿದೆ ಅಂತ. ಎಸ್, ನೀವು ಪ್ರಮೋಷನ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ, ಹೈ ಸ್ಯಾಲ್ರಿಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅಂತ ತೋರಿಸ್ತಿದೆ ಇದು. ಬ್ಯೂಟಿಫುಲ್. ಮನಿ ಅಂದರೆ ಪ್ರಮೋಷನ್ ಅಂದರೆ ಮನಿ, ಹೈ ಸ್ಯಾಲ್ರಿ ಎಲ್ಲರಿಗೂ ಬೇಕಲ್ವಾ? ಎಸ್. ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ? ಯುವರ್ ಹೆಲ್ಪಿಂಗ್ ಹ್ಯಾಂಡ್. ನೀವು ದುಡ್ಡನ್ನ ಎಲ್ಲರಿಗೂ ಹೆಲ್ಪ್ ಮಾಡ್ತೀರಾ ಪ್ರತಿಯೊಂದನ್ನು, ಬಟ್ ರಿವರ್ಸ್ ಬಿದ್ದಿದೆ. ಓ ಮೈ ಗಾಡ್. ಈ ಕಾರ್ಡ್ ನಿಮಗೆ ಸುಸ್ತು, ಆಯಾಸ, ನೋವು, ಸತತ ಶ್ರಮನ ತೋರಿಸ್ತಿದೆ. ಓಕೆ, ಮನಿಗೋಸ್ಕರ ಅದೆಲ್ಲ ಮಾಡ್ತಿದ್ದೀರಾ. ಸೊ ದ ಡೆವಿಲ್ ಕಾರ್ಡ್ ರಿವರ್ಸ್ ಬಂದಿದೆ. ಸೊ ನೋಡಿ, ದ ವರ್ಲ್ಡ್ ಕಾರ್ಡ್ ಕೂಡ ರಿವರ್ಸ್ ಬಂದಿದೆ. ನೀವು ಮನಿ ಎನರ್ಜಿಯಲ್ಲಿ ಒಂದು ಪ್ರಮೋಷನ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ, ನಿಮಗೆ ಹೆಲ್ಪ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಬಟ್ ಹೆಲ್ಪ್ ಮಾಡ್ತಿಲ್ಲ, ಹೋರಾಟ ನಡೆಸ್ತಿದ್ದೀರಾ ನಿಮ್ಮ ಮನಿ ಎನರ್ಜಿಗೋಸ್ಕರ. ಡೆವಿಲ್ ಕಾರ್ಡ್ ರಿವರ್ಸ್ ಬಂದಿದೆ. ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ನಿಮ್ಮ ಅಡಿಷನ್ ಆಗಿರ್ಬೋದು, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಬಿಹೇವಿಯರ್ ಆಗಿರ್ಬೋದು, ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ದ ವರ್ಲ್ಡ್ ಕಾರ್ಡ್ ರಿವರ್ಸ್ ಹೊಡೆದಿದೆ. ನೀವೆಷ್ಟು ಪ್ರಯತ್ನ ಮಾಡಿ ಏನೆಲ್ಲ ಅಂದ್ಕೊಂಡ್ರು, ದ ವರ್ಲ್ಡ್ ಕಾರ್ಡ್ ರಿವರ್ಸ್ ಬಿದ್ದಿದೆ ಅಂದರೆ ನೋ, ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗೋಕೆ ಆಗ್ತಿಲ್ಲ, ರೈಟ್? ಸೊ ಯಾಕೆ ನೋಡೋಣ. ಮನಿ ಎನರ್ಜಿ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ಕಾರ್ಡ್ಸು. ಹಾಗೆ ನೋಡೋಣ ಮನಿ ಎನರ್ಜಿ ನಿಮಗೆ ಏನು ಹೇಳುತ್ತೆ. ದೀಪನ ಸೈಡ್ಗೆ ಇಡ್ತೀನಿ, ಕಾರ್ಡ್ಸ್ ಎಲ್ಲ ದೀಪದ ಮೇಲೆ ಬೀಳ್ತಿದ್ದಾವೆ. ಓಕೆ, ಎಸ್. ಆ್ಯಕ್ಚುಲಿ ನೀವು ತುಂಬ ಬೆಟರ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ತೋರಿಸ್ತಿದೆ. ಪೂಜೆ ಮಾಡದೇ ಇರೋರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಅಲ್ವಾ? ಎಸ್, ಮನಿಗೋಸ್ಕರ ಏನೇನೋ ಮಾಡ್ತಿದ್ದೀರಾ. ನೋಡೋಣ. ಎಸ್, ಸೊಲ್ಯೂಷನ್ಸ್ ನೋಡೋದು ನೆಕ್ಸ್ಟ್ ಫೈಲಲ್ಲಿ ನಾವು ಈ ರೀತಿ. ಸೊ ವಾವ್, ವೆರಿ ವೆರಿ ಇಂಟ್ರೆಸ್ಟಿಂಗ್. 8 ಆಫ್ ಪೆಂಟಿಕಲ್ಸ್. ಸೊ ನೀವೊಬ್ಬ ತುಂಬ ಕ್ರಿಯೇಟಿವಿಟಿ ಇರೋ ಪರ್ಸನ್ ನೀವು. ಸೊ ನೀವು ಪ್ರಮೋಷನ್ನಲ್ಲಿ ನೀವು ಗ್ರೋತ್ ಮಾಡೋಕ್ಕೆ ಮನಿನ ನೋಡ್ತಿದ್ದೀರಾ. ಬಟ್ ಇಲ್ಲಿ ನೋಡಿ, ಕಾರ್ಡ್ ನೋಡಿ, 8 ಆಫ್ ಪೆಂಟಿಕಲ್ಸ್ ನೋಡಿ, ಎಷ್ಟೊಂದು ಚೆನ್ನಾಗಿ ಕ್ರಿಯೇಟಿವಿಟಿ ಇದೆ ಆ ವ್ಯಕ್ತಿ ಹತ್ರ. ಕ್ಯಾಂಡಲ್ ಇಟ್ಕೊಂಡಿದೆ ಕೈಯಲ್ಲಿ, ಏನೆಲ್ಲ ಐಡಿಯಾಸ್ ಇದ್ದಾವೆ, ಥಾಟ್ಸ್ ಇದ್ದಾವೆ ನೋಡಿ. ಆ ಪಿಕ್ಚರ್ ಎಷ್ಟೊಂದು ಅದ್ಭುತವಾಗಿದೆ ನೋಡಿ. ಅದು ನೀವು ಪ್ರಮೋಷನ್ಗೆ ವೆಯ್ಟ್ ಮಾಡಿ ಮನಿ ಮಾಡೋಕ್ಕೆ ನೋಡ್ತಿದ್ದೀರಾ. ಇಲ್ಲಿ ನೋಡಿ ಎಷ್ಟೊಂದು, ನೀವು ಮನಿ ಕೊಡೋವಂಥ ಪರ್ಸನ್ ಬೇರೆಯವ್ರಿಗೆ, ನೀವು ಸ್ಯಾಲ್ರೀಸ್ ಕೊಡೋವಂಥ ಪರ್ಸನ್ನು. ಸೊ ಇಲ್ಲಿ ನೋಡಿ, ಮೈಂಡ್ ಪವರ್ ಎಷ್ಟೊಂದು ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ ನಿಮಗೆ. ನಿಮ್ಮ ತುಂಬ ಮೈಂಡ್ ಪವರ್ ತುಂಬ ಬ್ಯೂಟಿಫುಲ್, ತುಂಬ ಒಳ್ಳೆ ಬಿಸ್ನೆಸ್ ಮಾಡಿಸ್ಬೋದು ನೀವು. ಎಷ್ಟೊಂದು ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಇದೆ, ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಗ್ರೋ ಆಗ್ಬೋದು. ನೀವು ಹಾರ್ಡ್ ವರ್ಕಿಂಗ್ ಪರ್ಸನ್ ಅಲ್ಲ. ಓಕೆ, ನೋಡಿ ಎಂಥ ಕಾರ್ಡ್ಸ್ ಇದ್ದಾವೆ ನೋಡಿ. ಇಲ್ಲಿ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅವ್ರ ಲೈಫ್ನ ಅವ್ರು ಬ್ಯೂಟಿಫುಲ್ ಮಾಡ್ಕೊಳ್ಳೋದಿಕ್ಕೆ. ಬಟ್ ಇದು ರಿವರ್ಸ್ ಬಂದಿದೆ. ನೀವು ಹಾರ್ಡ್ ವರ್ಕ್ ಪರ್ಸನ್ ಅಲ್ಲ ನೀವು. ಓಕೆ, ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ನೀವು. ಎಷ್ಟೊಂದು ಅದ್ಭುತವಾಗಿದೆ. ಓ ಮೈ ಗಾಡ್. ನೀವು ಒಂದು ಪ್ರೊಟೆಕ್ಷನಲ್ಲಿದ್ದೀರಾ. ಅಂದರೆ ಲೇಜಿ ಆಗಿರ್ಬೋದು, ನಿಮ್ಮ ಹತ್ರ ಇರೋ ಕೆಲವೊಂದು ಮನಿ ಅಥವಾ ನಿಮ್ಮ ಸೌಕರ್ಯಗಳಿಂದ ನೀವು ಪ್ರೊಟೆಕ್ಷನಲ್ಲಿದ್ದೀರಾ. ಅದರಿಂದ ಹೊರಗಡೆ ಬಂದ್ರೇ ನೀವು ಪ್ರಮೋಷನಿಂದ ಬರೋ ಮನಿ ಅಲ್ಲ, ಮನಿಯಿಂದ ತುಂಬ ನಿಮ್ಮ ಲೈಫ್ ಚೇಂಜ್ ಆಗುವಂಥ ಇದಾಗೋದು. ಎಷ್ಟೊಂದು ಅದ್ಭುತವಾಗಿ ಬಂದಿದ್ದಾವೆ ನೋಡಿ. ನಿಮ್ಮ ಲೈಫ್ ಬಗ್ಗೆ ಏನೆಲ್ಲ ಹೇಳ್ತಿದ್ದಾವೆ ಈ ಕಾರ್ಡ್ಸ್ ನೋಡ್ತಿದ್ದೀರಾ ಅಲ್ವಾ? ನಿಮ್ಮ ಮನಿ ಎನರ್ಜಿ ಎಲ್ಲಿದೆ ಅಂದರೆ ನಿಮ್ಮಲ್ಲೇ ಇದೆ. ನೀವು ಪ್ರಮೋಷನಿಂದ ಮೈ ತಗೊಳ್ಳೋದಲ್ಲ, ನಿಮ್ಮ ಬ್ರೈನ್
ನೀವು ಹಾರ್ಡ್ ವರ್ಕಿಂಗ್ ಪರ್ಸನ್ ಅಲ್ಲ, ನೀವು ಸ್ಮಾರ್ಟ್ ವರ್ಕಿಂಗ್ ಪರ್ಸನ್. ಓಕೆ, ನೋಡ್ತಿದ್ದೀರಾ ಅಲ್ವಾ ನೀವೇ, ಯೂನಿವರ್ಸ್ ಕೊಟ್ಟಂತಹ ಕಾರ್ಡ್ಸ್ ಇವೆಲ್ಲ. ಓಕೆ, ನೋಡಿ ಇದನ್ನೇನಾದರೂ ನೀವು ಅರ್ಥ ಮಾಡಿಕೊಂಡ್ರೆ, ಇಲ್ಲೇನು ಬಂದಿದೆ ಈ ಕಾರ್ಡ್ಸ್, ಫಸ್ಟ್ ಫೈನಲ್ ದ ವರ್ಲ್ಡ್ ಕಾರ್ಡ್, ಇದು ಕರೆಕ್ಟ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ. ಓಕೆ, ಪ್ರಮೋಷನ್ ಕಾರ್ಡ್ ಸೈಡ್ಗಿಡೋಣ. ಸೊ ನೆಕ್ಸ್ಟ್ ಇದು ನೋಡಿ, ನೀವು ಏನು ಹೋರಾಡ್ತಿದ್ದೀರಾ, ದ ಡೆವಿಲ್ ಕಾರ್ಡ್ ಈಗ ತಿರ್ಗಿಸ್ತಿದ್ದೀನಿ. ಸೊ ಸ್ವತಂತ್ರಕ್ಕೆ ಹೋರಾಡೋ ಅವಶ್ಯಕತೆ ಇಲ್ಲ, ನೀವು ದುಡ್ಡುಗೋಸ್ಕರ, ಪ್ರಮೋಷನ್ಗೋಸ್ಕರ ನೀವು ಹೆಲ್ಪಿಂಗ್ ಮಾಡೋ ಅಂತಹ ಕೆಪಾಸಿಟಿ ಬರುತ್ತೆ ನಿಮಗೆ. ನೀವು ತೆಗೆದಿರೋಂಥ ಫೈಲ್ಸ್ ಅದು ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ. ಸೊ ನೋ ಪ್ರಮೋಷನ್, ನೋ ಸ್ಯಾಲ್ರಿ ಇಂಕ್ರಿಮೆಂಟ್, ನೀವು ತುಂಬ ಒಳ್ಳೆ ಸ್ಟಾರ್ ಪರ್ಸನ್. ಓಕೆ, ಸೊ ಇದು ಕೂಡ ಅಷ್ಟೇ, ಆ ರೀತಿ ಯೂನಿವರ್ಸ್ಗೆ ಕನೆಕ್ಟ್ ಆಗಿ ಎಂಜಾಯ್ ಮಾಡೋವಂಥ ಪಿಕ್ಚರ್ ರಿವರ್ಸ್ ಬಂದಿದೆ. ಸೊ ಅದು ಕೂಡ ಸರಿಯಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಅದು ಕೂಡ ಈ ರೀತಿ ಹ್ಯಾಪಿಯಾಗಿ ಬ್ಯೂಟಿಫುಲ್ ಆಗಿ ಲೈಫ್ನ ಕಂಪ್ಲೀಟ್ ಮಾಡುತ್ತೆ ಅಂತ ತೋರಿಸ್ತಿದೆ. ವಾವ್. ಸೊ ನನಗೆ ಮನಿ ಎನರ್ಜಿ ಕಾರ್ಡ್ಸ್ ತುಂಬ ಇಷ್ಟ ಆಯಿತು ಲವ್ ಜಾಬ್ಗಿಂತ. ಸೊ ನಿಮ್ಮ ಪ್ರೆಸೆಂಟ್ ಪರಿಸ್ಥಿತಿನ ಈ ಕಾರ್ಡ್ಸ್ ನಿಮಗೆ ಹೇಳ್ತಿದೆ. ಇವಾಗ ಯಾರ್ಯಾರು ನೋಡ್ತಿದ್ದೀರಾ, ನಿಮ್ಮ ಲವ್, ಮನಿ ಅಥವಾ ಏನದು ಜಾಬಲ್ಲಿ ಏನು ರೀತಿ ಎನರ್ಜೀಸ್ ಇದ್ದಾವೆ ಅಂತ ತೆಗೆದಿದ್ದು ಕಾರ್ಡ್ಸ್. ಸೊ ಗಾಯ್ಸ್, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್.